ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮನೇಲಿದ್ರೆ ಬೇಜಾರಾಗುತ್ತೆ ಅಂತ ಕಾಲೇಜ್ಗೆ ಹೋದೆ, ಆದರೂ ಕೂಡ ಅಲ್ಲಿ ಟೀಚರ್ಸ್ಗಳ ಕಾಟ. ಅದಕ್ಕೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಇಂಥ ಪ್ರತಿಭೆಗಳ ಕಾಟ. ಈ ವಿಡಿಯೋ ರೀಲ್ಸ್ ರೋದನೆ ಪಾರ್ಟ್ 2 ಆಗಿರುತ್ತೆ. ಯಾರೆಲ್ಲ ನಮ್ಮ ವಿಡಿಯೋ ಮೊದಲು ನೋಡಲು ಬಂದಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಕೇವಲ ಎಂಟರ್ಟೈನ್ಮೆಂಟ್ಗೆ ಮಾತ್ರ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಗುರು, ಎಲ್ಲ ತಂದೆ ತಾಯಿ ಗಂಡು ಬೇಕು ಅಂತ ದೇವ್ರನ್ನ ಬೇಡ್ಕೊಳ್ತಿದ್ದಾರೆ. ಆದ್ರೆ ಇಲ್ಲೊಬ್ಬ ಗಂಡು ಹೆಣ್ಣಾಗಕ್ಕೆ ಹೊಂಟವನಿ. ನಾನು ಸ್ವಲ್ಪ ಬೇಜಾರಾಯಿತು ಅಂತ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಈ ಅಣ್ಣ ಪ್ಲಸ್ ಅಕ್ಕ, ಅಣ್ಣಕ್ಕನ ಕಾಟ ಗುರು. ನೀ ಹಿರಿತನ ಮಾಡು ಊಟ, ಅಣ್ಣಕ್ಕನ ಮುಖಕ್ಕೆ ಬಂದಿದೆ ಸಾಟ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗ ಅದೃಷ್ಟ ಇಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟೆ. ಸರಿ ಬಾಯ್. ಏನ್ ಬಾಯ್? ಟ್ಯಾಕ್ಸ್ ಎಲ್ಲಿ? ಟ್ಯಾಕ್ಸ್ ಎಲ್ಲ ಕಟ್ ಆಗಿದೆ, ಹೊರಡು. ಇಲ್ಲ ಇದು ಸ್ಪೆಷಲ್ ಟ್ಯಾಕ್ಸ್. ನಿಂತರ ನಾಚಿಕೆ ನಾಟ್ಬೇಡ ಅಂತ ಮಾಡ. ನೋಡಿ, ಈ ಅಮ್ಮನಿಗೆ ಮದುವೆಯಾಗಿ ಮಕ್ಕಳಾಗಿ ಅವ್ರಿಗೂ ಕೂಡ ಮಕ್ಕಳಾಗಿರುತ್ತೆ. ಆ ಮಕ್ಕಳನ್ನ ಆಟ ಆಡಿಸ್ಕೊಂತ ಖುಷಿಯಾಗಿ ಇರೋದು ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ನಮಗೆ ಕಾಟ ಕೊಡ್ತಿದ್ದಾಳೆ. ನೋಡು ಅಮ್ಮ, ಆದರೂ ಕೂಡ ನಿನ್ನ ಆ್ಯಕ್ಟಿಂಗಿಗೆ ಮೆಚ್ಚಿ ನಮ್ಮ ಅಣ್ಣ ಅಂದರೆ ರಕ್ಷಕ್ ಅಣ್ಣ ಅವ್ರ ಜೋಡಿ ದೊಡ್ಡ ಹೀರೋಯಿನ್ ವರ್ಸಸ್ ಸಣ್ಣ ಹೀರೋಯಿನ್ ಅಂತ ಮೂವಿ ಇದೆ. ಆ ಮೂವಿಲಿ ನಿನಗೆ ಚಾನ್ಸ್ ಕೊಡ್ತೀನಿ, ಓಕೆನಾ? ಮೊಬೈಲ್ ತುಂಬ ಯೂಸ್ ಮಾಡೋರಲ್ಲಿ ಒಂದು ವಿನಂತಿ. ಮಲ್ಗಕ್ಕೆ ಮುಂಚೆ ನೀವು ಚಾಟ್ ಮಾಡಿರೋದಾಗಲಿ, ಮಗದೊಂದಾಗಲಿ ಎಲ್ಲ ಡಿಲೀಟ್ ಮಾಡಿಬಿಟ್ಟು ನೆಮ್ಮದಿಯಿಂದ ಮಲ್ಕೊಳ್ಳಿ. ಯಾಕೆಂದರೆ ನಾವು ಬೆಳಗ್ಗೆ ಎದ್ದೊಳ್ತೀವೋ ಇಲ್ವೋ ಅನ್ನೋದು ನಮಗೆ ಗ್ಯಾರಂಟಿ ಇರಲ್ಲ. ಆಮೇಲೆ ಬೆಳಗ್ಗೆ ನಾವು ಎದ್ದಿಲ್ಲ ಪರ್ಮನೆಂಟಾಗಿ ಮಲ್ಕೊಂಬಿಟ್ರೆ ನಮ್ಮ ರಿಲೇಷನ್ಸ್ ಬೆಳಗ್ಗೆ ಎದ್ದು ನಮ್ಮ ಮೊಬೈಲ್ ಚೆಕ್ ಮಾಡಿದಾಗ ಬದುಕಿರ್ಬೇಕಾರಂತೂ ರಿಲೇಷನ್ಸ್ ಒಳ್ಳೆ ಮಾತಂತೂ ನಮ್ಮ ಬಗ್ಗೆ ಆಡಿರಲ್ಲ. ಸತ್ತ ಮೇಲಾದರೂ ನಾವು ಒಳ್ಳೆಯವರು ಅಂತ ಹೇಳಿ, ಅಯ್ಯೋ ಇವಳ ಹಿಂಗೆ ಅಂತ ಅನ್ಕೊಂಡಿರ್ಲಿಲ್ಲಪ್ಪ ಅಂತ ಬಾಯ್ ಮೇಲೆ. ನೋಡಿ ಆಂಟಿ, ನೀವು ಹೇಳೋದು ಲವರ್ ಜೊತೆ ಚಾಟ್ ಮಾಡೋದು ಅಂತ ತಾನೆ, ಆದ್ರೆ ನಮಗೆ ಲವರೇ ಇಲ್ವೇ? ಹೋಗ್ಲಿ ಬಿಡಿ. ಮತ್ತು ಏನೋ ಹೇಳಿದ್ರಲ್ಲ, ಮಗದೊಂದಾಗ್ಲಿ ಎಲ್ಲ ಡಿಲೀಟ್ ಮಗದೊಂದು ಅಂದ್ರೆ ಏನು ಅರ್ಥ? ಹೋಗ್ಲಿ. ಮಗದೊಂದು ಅಂದ್ರೆ ನಮ್ಮ ಹುಡುಗರು ಅರ್ಥದಲ್ಲಿ ಮೂವೀಸ್ ಅಂತ ಅರ್ಥ. ನಾವು ಮೂವೀಸೇ ನೋಡಲ್ವೇ? ನಾವು ಚಾಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಮತ್ತು ಮೂವಿ ನೋಡ್ತೀವಿ ಅಂತಾನೂ ಇಟ್ಕೊಳ್ಳಿ. ನಾವು ರಾತ್ರಿ ಹೊತ್ತು ಸತ್ತಾಗ ಮುಂಜಾನೆ ನಮ್ಮ ಫೋನ್ನ ರಿಲೇಟಿವ್ಸ್ ತಗೊಂಡಾಗ ಅವ್ರಿಗೆ ಲಾಕ್ ಯಾರು ಕೊಡ್ತಾರೆ? ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ಹಾಯ್ ಫ್ರೆಂಡ್ಸ್, ನಮಸ್ತೆ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್. ನೋಡಿ ಹೆಂಗ್ ಹೊಡ್ತೀರ. ನಾನು ರೀಲ್ಸ್ ಮಾಡಬಾರ್ದಂತೆ ಫ್ರೆಂಡ್ಸ್. ಮೂಗಲ್ಲ ಕಿತ್ತೋಗ್ಬಿಟ್ಟು. ಹಾಯ್ ಫ್ರೆಂಡ್ಸ್, ನಮಸ್ತೆ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್. ಆಂಟಿ ರೀಲ್ಸ್ ಮಾಡಬಾರ್ದಂತೆ ಹೆಂಗೆ ಹೊಡೆದಿದ್ದಾರೆ ನೋಡಿ. ಅದಕ್ಕೆ ಒಂದು ಲೈಕ್, ಅದಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್. ನಿನ್ನೆ ನನಗೆ ತುಂಬ ಬೇಜಾರಾಯಿತು. ನಮ್ಮ ಯಜಮಾನ್ರು ಅವ್ರ ಗರ್ಲ್ಫ್ರೆಂಡ್ಗೆ ಬಾಯ್ ಬೇಬಿ ಅಂದರು. ನನಗೆ ಯಾವತ್ತೂ ಹೇಳಲಿಲ್ಲ. ಆ ಕೋಪದಲ್ಲಿ ಒಂದು ಗ್ಲಾಸ್ ತಗೊಂಡು ಅದಕ್ಕೆ ನೀರು ಹಾಕ್ಕೊಂಡು ಇಲಿ ಪಾಶ್ನ ತಗೊಂಡು ಅದ್ರಲ್ಲಿ ಹಾಕಿ ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಯೋಣ ಅಂತಿದ್ದೆ. ಅಷ್ಟರಲ್ಲಿ ಅಲ್ಲೇ ಇಟ್ಬಿಟ್ಟು ಮುಖ ತೊಳಿಯೋಣ ಅಂತ ಒಳಗಡೆ ಹೋದೆ. ಅಕ್ಕ ಸ್ಕ್ರಿಪ್ಟನ್ನ 20 ಬಾರಿ ಬರೆದು ಗಟ್ಟಿ ಮಾಡಿ 40 ಬಾರಿ ಬರೆದು ತೆಗೆದ್ರೂ ಕೂಡ ಇನ್ನೂ ಗಟ್ಟಿ ಆಗವಲ್ತು. ಅದಕ್ಕೆ ಕ್ಯಾಮ್ರಾ ಬಗ್ಲ ಸ್ಕ್ರಿಪ್ಟ್ ಇಟ್ಕೊಂಡು ಡೈಲಾಗ್ ಹೊಡಿಯಕತ್ತಾಳಪ್ಪೋ. ಅಕ್ಕನ 2 ಕ್ಯಾಮ್ರಾಗಳ ನೋಡ್ರಲ್ಲಿ ಸ್ಕ್ರಿಪ್ಟನ್ನೇ ಗುರಾಯಿಸಿ ನೋಡ್ತಾ ಇದ್ದಾವೆ. ಬಲೆ 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 ಎಲ ಎಲ ಬಲೆ
ಅಲ್ಲ ಗುರು, ಸೋಷಿಯಲ್ ಮೀಡಿಯಾ ಕ್ರಿಯೇಟ್ ಆಗಿದ್ದು ಸಂಬಂಧಿಕರ ಜೊತೆ ಕಲೆಕ್ಷನ್ ಇರಲಿ ಅಂತ. ಅದು ಹೋಗ್ತಾ ಹೋಗ್ತಾ ಕಲೆಗಾರರಿಗೆ ಕಲೆ ತೋರಿಸಿಕೊಳ್ಳಲು ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಆಗಿತ್ತು. ಆದರೆ ಅದು ಹೋಗ್ತಾ ಹೋಗ್ತಾ ಇಂತಹ ಪ್ರತಿಭೆಗಳು ಅದರಲ್ಲಿ ಹುಟ್ಕೊಳ್ತಾ ಇದ್ದಾರೆ. ಇನ್ನು ಮುಂದೆ ಎಂಥ ಪ್ರತಿಭೆಗಳು ಹುಟ್ಕೊಳ್ತಾರೆ ಅಂತ ದೇವರಿಗೆ ಗೊತ್ತು ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ನಾವು ಹಾಕೋ ವಿಡಿಯೋ ಮೊದಲೇ ನಿಮಗೆ ತಲುಪಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಏನೇ ತಪ್ಪಾಗಿದ್ರೂ ಕ್ಷಮಿಸಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ.